ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಕೇವಲ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ಒಂದು ಬೃಹತ್ತಾದ ಪುರಾತನವಾದ ಬಿಲ್ಲು. ಅದನ್ನು ಎತ್ತಲು ಎಂಥ ಬಲಿಷ್ಠರಿಗೂ ಸಾಧ್ಯವಾಗುತ್ತಿಲ್ಲ. ಆದ್ರೆ ಒಬ್ಬ ಯುವ ರಾಜಕುಮಾರ ಬಂದು ಅದನ್ನು ಅತ್ಯಂತ ಸುಲಭವಾಗಿ ಎತ್ತಿ ಬಗ್ಗಿಸಿ ಇಡೀ ಭೂಮಿಯೇ ನಡುಗುವಂತೆ ಎರಡು ತುಂಡಾಗುವಂತೆ ಮುರಿಯುತ್ತಾನೆ. ನೋಡಿ, ಇದೊಂದು ಕೇವಲ ಶಕ್ತಿಯ ಪ್ರದರ್ಶನವಲ್ಲ, ಇದೊಂದು ಮಹಾಕಾವ್ಯದ ಅತ್ಯಂತ ರೋಮಾಂಚಕಾರಿ ಘಟ್ಟ. ಇಂದು ನಾವು ಇದೇ ಮೂಲಪಠ್ಯಗಳ ಆಧಾರದ ಮೇಲೆ ರಾಮನ ಈ ಐತಿಹಾಸಿಕ ಪಯಣವನ್ನು ಮತ್ತು ಆತನ ಸಾಹಸಗಳನ್ನು ಮರುಸೃಷ್ಟಿಸುತ್ತಿದ್ದೇವೆ. ಬನ್ನಿ ಶುರು ಮಾಡೋಣ. ಸರಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಜನಕ ಮಹಾರಾಜರು ಹೇಳಿದ ಈ ಮಾತುಗಳು ಕೇವಲ ಒಂದು ವಾಕ್ಯ ಅಲ್ಲವೇ ಅಲ್ಲ, ಅದೊಂದು ಅಸಾಧ್ಯವಾದ ಸವಾಲು. ಜಗತ್ತನ್ನೇ ನಡುಗಿಸುವ ಈ ಸವಾಲು ನಾವು ಈಗ ನೋಡಲಿರುವ ನಾಯಕನ ಅದ್ಭುತ ಪಯಣದ ಅಂತಿಮ ಘಟ್ಟವಾಗಿತ್ತು. ಆದರೆ ಈ ಮಹಾನ್ ಸಾಧನೆಗೆ ಮುಂಚೆ ಆ ಯುವ ರಾಜಕುಮಾರನನ್ನು ಸಿದ್ಧಪಡಿಸಿದ ಒಂದು ಬಹುದೊಡ್ಡ ಪ್ರಯಾಣವಿತ್ತು. ಅದು ಎಲ್ಲಿಂದ ಹೇಗೆ ಶುರುವಾಯಿತು ಅಂತ ನೋಡೋಣ. ಭಾಗ 1. ಸಾಹಸದ ಕರೆ. ವಿಶ್ವಾಮಿತ್ರರು ಅಯೋಧ್ಯೆಗೆ ಕಾಲಿಟ್ಟ ಕ್ಷಣ. ಅರಮನೆಯ ಅತ್ಯಂತ ಸುರಕ್ಷತೆಯಲ್ಲಿದ್ದ ಯುವ ರಾಜಕುಮಾರರನ್ನು ಅಪಾಯಕಾರಿ ಜಗತ್ತಿಗೆ ಇಳಿಯುವ ಕ್ಷಣವಿದು. ಈ ಪಯಣ ಹೇಗೆ ಸಾಗಿತು ಅಂತ ಒಮ್ಮೆ ಗಮನಿಸಿ. ಇದು ಬರೀ ಒಂದು ಊರಿನಿಂದ ಕಾಡಿಗೆ ಹೋದ ಕಥೆಯಲ್ಲ, ಇದೊಂದು ಆಧ್ಯಾತ್ಮಿಕ ಮತ್ತು ಶಕ್ತಿಯ ಪಯಣ. ಮೊದಲನೇ ದಿನ ಅಯೋಧ್ಯೆಯ ಸುಂದರ ಗೋಡೆಗಳನ್ನು ದಾಟಿ ಸರಯೂ ನದಿಯ ತೀರಕ್ಕೆ ಬರ್ತಾರೆ. ನಂತರ ಎರಡನೇ ದಿನ ಅಂಗದೇಶದ ದಟ್ಟವಾದ ಕಾಡಿಗೆ ಪ್ರವೇಶ ಮಾಡ್ತಾರೆ. ಯುವ ರಾಜಕುಮಾರರು ಕೇವಲ 7 ದಿನಗಳಲ್ಲಿ ಕಠಿಣ ಯೋಧರಾಗಿ ಹೇಗೆ ಬದಲಾಗುತ್ತಾರೆ ಅನ್ನೋದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯೂ ಅವರ ಮುಂದಿನ ಭವಿಷ್ಯವನ್ನು ಸಿದ್ಧಪಡಿಸುತ್ತಿತ್ತು. ಇಲ್ಲಿ ನಿಜಕ್ಕೂ ಮೈ ಜುಮ್ಮನಿಸುವ ವಿಷಯ ಅಂದರೆ ವಿಶ್ವಾಮಿತ್ರರು ನೀಡಿದ ಆ ದಿವ್ಯ ಉಡುಗೊರೆಗಳು. ತೆಂಗಿನ ಚಿಪ್ಪಿನಲ್ಲಿ ನೀಡಿದ ಆ ನೀರನ್ನು ರಾಮ ಒಮ್ಮೆಲೇ ಕುಡಿಯಬೇಕಿತ್ತು. ಆಮೇಲೆ ವಿಶ್ವಾಮಿತ್ರರು ಸಾಕ್ಷಾತ್ ಬ್ರಹ್ಮನಿಂದ ಬಂದ 2 ಅದ್ಭುತ ಮಂತ್ರಗಳನ್ನು ಉಪದೇಶಿಸ್ತಾರೆ. ಈ ಮಂತ್ರಗಳು ಎಷ್ಟೊಂದು ಪವರ್ಫುಲ್ ಆಗಿದ್ವು ಅಂದ್ರೆ ಅವು ಆ ಯುವಕರಿಗೆ ಆಯಾಸ, ಹಸಿವು ಅಥವಾ ಯಾವುದೇ ಕಾಯಿಲೆಗಳು ಬರದಂತೆ ರಕ್ಷಕವಚದಂತೆ ನಿಂತು. ಜೊತೆಗೆ ಕತ್ತಲೆಯಲ್ಲಿ ಸೂರ್ಯನಂತೆ ಉರಿಯುವ ಕೆಂಡದಂತೆ ಹೊಳೆಯುತ್ತಿದ್ದ ಆ ದಿವ್ಯ ಅಸ್ತ್ರಗಳನ್ನು ರಾಮ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಇವೆಲ್ಲವೂ ಮುಂಬರುವ ಆ ದೊಡ್ಡ ಯುದ್ಧಕ್ಕೆ ಭರ್ಜರಿ ಸಿದ್ಧತೆಯಾಗಿತ್ತು. ಭಾಗ 2. ದಟ್ಟ ಕಾಡಿನಲ್ಲಿ ರಾಕ್ಷಸರ ಜೊತೆಗಿನ ಭೀಕರ ಕಾದಾಟ. ವಿಶ್ವಾಮಿತ್ರರ ಯಜ್ಞಕ್ಕೆ ಕಾವಲಾಗಿ ನಿಂತಾಗ ಶುರುವಾಗುವ ಅಗ್ನಿ ಪರೀಕ್ಷೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಕುತೂಹಲಕಾರಿ ವಿಷಯ ಅಂದರೆ ಈ ಇಬ್ಬರೂ ಅಣ್ಣ ತಮ್ಮಂದಿರ ಯುದ್ಧ ಮಾಡುವ ಶೈಲಿಯಲ್ಲಿನ ಆ ರೋಚಕ ವ್ಯತ್ಯಾಸ. ಕಪ್ಪು ಮೋಡಗಳಂತೆ ಆವರಿಸಿದ ಮಾರೀಚ ಮತ್ತು ಸುಬಾಹು ಅನ್ನೋ ರಾಕ್ಷಸರ ಮೇಲೆ ಭೀಕರ ದಾಳಿ ನಡೆಯುತ್ತೆ. ರಾಮ ತನ್ನ 3 ಬಾಣಗಳಿಂದ ಮಾರೀಚನನ್ನು ಹೊಡಿತಾನೆ, ಆದರೆ ಅವನನ್ನು ಕೊಲ್ಲುವುದಿಲ್ಲ. ಆ ಬಾಣದ ರಭಸಕ್ಕೆ ಮಾರೀಚ 100 ಯೋಜನಗಳಷ್ಟು ದೂರ ಹಾರಿ ಎಲ್ಲೋ ಪಶ್ಚಿಮ ಸಮುದ್ರದಲ್ಲಿ ಹೋಗಿ ಬೀಳುತ್ತಾನೆ. ಆದರೆ ಲಕ್ಷ್ಮಣನ ರೀತಿ ಹಾಗಲ್ಲ. ಅವನು ಸುಬಾಹುವನ್ನು ಕೇವಲ ಒಂದೇ ಒಂದು ಬಾಣದಿಂದ ಸ್ಥಳದಲ್ಲೇ ಮುಗಿಸ್ಬಿಡ್ತಾನೆ. ರಾಮನ ಆ ಸಂಯಮ ಮತ್ತು ಲಕ್ಷ್ಮಣನ ತ್ವರಿತ ಮಾರಕ ವೇಗವನ್ನು ಇದು ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತದೆ. ಭಾಗ 3. ಅಹಲ್ಯೆಯ ಶಾಪ ಮತ್ತು ದೈವಿಕ ವಿಮೋಚನೆ. ಕಾಡಿನ ದಾರಿಯಲ್ಲಿ ಸಿಗುವ ಆ ಪುರಾತನ ಆಶ್ರಮದ ಹಿಂದಿನ ಭಾವುಕ ಕಥೆ. ಇದೊಂಥರ ಕಣ್ಣಿಗೆ ಕಟ್ಟುವಂತಹ ದೃಶ್ಯ. ಗೌತಮ ಮುನಿಯ ಶಾಪದಿಂದ ತನ್ನ ಸೌಂದರ್ಯವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಅದೃಶ್ಯಳಾಗಿದ್ದ ಅಹಲ್ಯೆ ರಾಮನ ಪಾದಸ್ಪರ್ಶದಿಂದ ಮತ್ತೆ ತನ್ನ ಮೂಲ ರೂಪವನ್ನು ಪಡೆಯುತ್ತಾಳೆ. ರಾಮನ ಆಗಮನದ ಆ ಘಳಿಗೆಯಲ್ಲಿ ನೀಲಿ ಆಗಸದಿಂದ ಚೆಂಡು ಹೂವಿನ ಮಳೆ ಸುರಿಯುತ್ತೆ, ಗಂಧರ್ವರ ಸಂಗೀತ ಮೊಳಗುತ್ತೆ. ಆ ಅದೃಶ್ಯ ಅಹಲ್ಯೆ ಮತ್ತೆ ತನ್ನ ದಿವ್ಯ ತೇಜಸ್ಸಿನೊಂದಿಗೆ ಪ್ರತ್ಯಕ್ಷಳಾಗುತ್ತಾಳೆ. ಇದು ರಾಮನ ದೈವಿಕ ಉಪಸ್ಥಿತಿಗೆ ಒಂದು ಅತ್ಯುತ್ತಮ ಉದಾಹರಣೆ ಅಲ್ವಾ? ಭಾಗ 4. ಶಿವನ ಬಿಲ್ಲು. ಆ ಅಸಾಧ್ಯವಾದ ಸವಾಲು. ಮಿಥಿಲ ನಗರದಲ್ಲಿ ಕಾಯುತ್ತಿದ್ದ ಆ ಮಹಾನ್ ಪರೀಕ್ಷೆಯ ಖಳಿಗೆ. ಆದರೆ ಆ ಬಿಲ್ಲನ್ನು ಮುಟ್ಟುವ ಮುನ್ನ ನಾವು ಸೀತೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಲೇಬೇಕು. ಸೀತೆ ಕೇವಲ ಸಾಮಾನ್ಯ ರಾಜ್ಕುಮಾರಿ ಅಲ್ಲ, ಅವಳು ಸಾಕ್ಷಾತ್ ಭೂದೇವಿಯ ಮಗಳು. 14 ವರ್ಷಗಳ ಹಿಂದೆ ಜನಕ ಮಹಾರಾಜ ಭೂಮಿಯನ್ನು ಉಳುವಾಗ ನೇಗಿಲ ಸಾಲಿನಲ್ಲಿ ಚಿನ್ನದ ಬಣ್ಣದ ಮಗುವಾಗಿ ಅವಳು ಸಿಕ್ಕಿದ್ದಳು. ಭೂಮಿಯ ಈ ಅಪರೂಪದ ನಿಧಿಯನ್ನು ಮದುವೆಯಾಗಲು ಆ ಶಿವನ ಬಿಲ್ಲನ್ನು ಬಗ್ಗಿಸುವ ಅಸಾಧ್ಯವಾದ ಸವಾಲನ್ನೇ ವರದಕ್ಷಿಣೆಯಾಗಿ ಇಟ್ಟಿದ್ದರು ಅನ್ನೋದು ಈಗ ನಿಮಗೆ ಅರ್ಥವಾಗಿರಬೇಕು. ಆ ಬಿಲ್ಲಿನ ತೂಕ ಎಷ್ಟಿತ್ತು ಅಂತ ಊಹಿಸೋಕೆ ಸಾಧ್ಯನಾ? ಜಸ್ಟ್ ಯೋಚನೆ ಮಾಡಿ. ಹೂವಿನಿಂದ ಅಲಂಕರಿಸಲ್ಪಟ್ಟ ಒಂದು ಉದ್ದನ ಕಬ್ಬಿಣದ ಪೆಟ್ಟಿಗೆಯೊಳಗೆ ಅದನ್ನು ಇಟ್ಟಿದ್ರು. ಆ ಆಯುಧವನ್ನು ಹೊರತರಲು 5 ಬಲಿಷ್ಠ ಪುರುಷರು ಅತ್ಯಂತ ಕಷ್ಟಪಟ್ಟು 8 ಗಾಳಿಗಳ ಬಂಡಿಯನ್ನೇ ಎಳೆದುಕೊಂಡು ಬರಬೇಕಾಯಿತು. ಆ ಪುರಾತನ ಆಯುಧದ ಅಗಾಧವಾದ ತೂಕ ಎಷ್ಟಿರಬಹುದು ಅನ್ನೋದನ್ನು ನಾವಿಲ್ಲಿ ಊಹಿಸಿಕೊಳ್ಳಬಹುದು.
ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಉಸಿರು ಬಿಗಿ ಹಿಡಿದಿತ್ತು. ಜನಕನ ಸೂಚನೆಯಂತೆ ರಾಮ ಮುಂದೆ ಬಂದು ಆ ಕಬ್ಬಿಣದ ಪೆಟ್ಟಿಗೆಯನ್ನು ತೆರೆಯುತ್ತಾನೆ. ತಕ್ಷಣವೇ ಅದರಿಂದ ಶ್ರೀಗಂಧದ ಪುಡಿ ಮತ್ತು ಧೂಪದ ಬೂದಿ ಮೋಡದಂತೆ ಹೊರಬರುತ್ತೆ. ಆ ಬಿಲ್ಲು ಮನುಷ್ಯರ ಸಾಮರ್ಥ್ಯವನ್ನು ಮೀರಿದು ಅಂತ ರಾಮನಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ಮುಖದಲ್ಲಿ ಒಂದು ಸಣ್ಣ ಮುಗುಳು ನಗುವಿನೊಂದಿಗೆ ಆಟವಾಡುವಂತೆ ಆ ಪುರಾತನ ಆಯುಧವನ್ನು ಸ್ಪರ್ಶಿಸಲು ಆತ ಮುಂದಾಗುತ್ತಾನೆ. ಇಡೀ ಮಿಥಿಲಾ ನಗರದ ಜನತೆ ಅಲ್ಲಿ ಸೇರಿತ್ತು. ಆ ಇಡೀ ಸಭೆಯಲ್ಲಿ ಸೂಜಿ ಬಿದ್ರೂ ಸದ್ದು ಕೇಳುವಷ್ಟು ಮೌನ ಆವರಿಸಿತ್ತು. ರಾಮ ಆ ಬೃಹತ್ ಬಿಲ್ಲನ್ನು ಸುಲಭವಾಗಿ ಸರಿದೂಗಿಸ್ತಾನೆ, ಯಾವುದೇ ಕಷ್ಟವಿಲ್ಲದೆ ಮೇಲಕ್ಕೆತ್ತುತ್ತಾನೆ ಮತ್ತು ಅದರ ತುದಿಗೆ ಹೆದೆಯನ್ನು ಏರಿಸ್ತಾನೆ. ಆ ಕ್ಷಣದ ಮೌನ ಎಷ್ಟೊಂದು ಆಳವಾಗಿತ್ತಂದ್ರೆ ಅಲ್ಲಿನ ಜನರ ಎದೆಯ ಬಡಿತವೂ ಖಂಡಿತ ಕೇಳಿಸ್ತಿತ್ತೇನೋ. ಮತ್ತು ಢಮಾರ್! ಆ ಕ್ಷಣದಲ್ಲಿ ನಡೆದದ್ದು ನಿಜಕ್ಕೂ ನಂಬೋಕೆ ಅಸಾಧ್ಯ. ರಾಮ ಆ ಬಿಲ್ಲಿನ ದಾರವನ್ನ ಎಳೆಯುತ್ತಿದ್ದಂತೆ ಕಿವಿ ಗಡ್ಚಿಕ್ಕುವ ಭಯಂಕರ ಶಬ್ದದೊಂದಿಗೆ ಆ ಶಿವನ ಧನುಸ್ಸು 2 ತುಂಡಾಗಿ ಮುರಿದ್ಬೀಳುತ್ತ. ಆ ಶಬ್ದದ ತೀವ್ರತೆಗೆ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರ ಮತ್ತು ಜನಕನನ್ನು ಹೊರತುಪಡಿಸಿ ಅಲ್ಲಿದ್ದ ಪ್ರತಿಯೊಬ್ಬರೂ ನೆಲಕ್ಕೆ ಅಪ್ಪಳಿಸಿ ಬೀಳ್ತಾರೆ. ಅಸಾಧ್ಯವಾಗಿದ್ದ ಆ ಸವಾಲು ಈಗ ಮಣ್ಣು ಮುಕ್ಕಿತ್ತು. ಭಾಗ 5 ಸೀತಾ ಕಲ್ಯಾಣ. ಅಸಾಧ್ಯವಾದದ್ದನ್ನು ಸಾಧಿಸಿದ ಆ ಸಂಭ್ರಮದ ಘಳಿಗೆ. ಈ ವಿವಾಹದ ಅತಿ ದೊಡ್ಡ ವಿಶೇಷತೆ ಏನು ಗೊತ್ತಾ? ಜನಕ ಮಹಾರಾಜ ಆಡಂಬರಕ್ಕೆ ಜಾಗನೇ ಕೊಡ್ಲಿಲ್ಲ. ತೋರ್ಪಡಿಕೆಯ ಪುರೋಹಿತರನ್ನು ಮೊದಲೇ ಓಡಿಸಿದ್ದ. ಹಾಗಾಗಿ ಈ ಮದುವೆ ಅತ್ಯಂತ ನೈಸರ್ಗಿಕವಾಗಿ ಮಣ್ಣಿನ ಮಂಟಪದಲ್ಲಿ ಹುಲ್ಲಿನ ಚಪ್ಪರದ ಕೆಳಗೆ ನಡೆಯಿತು. ಚಿನ್ನದ ಎಲೆಯ ಮೇಲಿನ ಮುತ್ತಿನಿಂದ ಶೃಂಗಾರಗೊಂಡಿದ್ದ ಸೀತೆ ಮತ್ತು ರಾಮನ ಕೈಗಳನ್ನು ಸೇರಿಸಿ ಜನಕ ಮಹಾರಾಜನೇ ನೀರು ಸುರಿದು ಕನ್ಯಾದಾನ ಮಾಡ್ತಾನೆ. ಅಗ್ನಿಯೇ ದೈವಿಕ ಸಾಕ್ಷಿಯಾಗಿ ಅತ್ಯಂತ ಪವಿತ್ರವಾದ ರೀತಿಯಲ್ಲಿ ಅವರ ವಿವಾಹ ಸಂಪನ್ನವಾಗುತ್ತೆ. ಕೊನೆಯದಾಗಿ ಭಾಗ 6 ಉದಾತ್ತ ರಾಜಕುಮಾರ. ಯುದ್ಧ ಮತ್ತು ವಿವಾಹದ ನಂತರ ಶಾಂತಿ ಮತ್ತು ಸುಭಿಕ್ಷೆಯೊಂದಿಗೆ ಅಯೋಧ್ಯೆಗೆ ಮರಳಿದ ಪಯಣ. ರಾಮನ ವ್ಯಕ್ತಿತ್ವದ ಈ 2 ಮುಖಗಳಿದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಒಂದು ಕಡೆ ಕಬ್ಬಿಣವನ್ನೇ ಬಗ್ಗಿಸುವ ಅತಿ ಮಾನುಷ ಶಕ್ತಿ, ಎಲ್ಲ ಭಾಷೆಗಳನ್ನು ಬಲ್ಲ ಪರಿಣಿತ ಬಿಲ್ಗಾರ. ಮತ್ತೊಂದೆಡೆ ಪುಟ್ಟ ಹಕ್ಕಿಯ ಮುರಿದ ರೆಕ್ಕೆಯನ್ನು ಸರಿಪಡಿಸುವಷ್ಟು ಕರುಣಾಮಯಿ. ಜನರು ಸ್ವಲ್ಪವೂ ಬೇಸರಗೊಳ್ಳದಂತೆ ಅತ್ಯಂತ ನ್ಯಾಯಯುತವಾಗಿ ತೆರಿಗೆ ಸಂಗ್ರಹಿಸುವ ಜಾಣ್ಮೆ ಅವನಲ್ಲಿತ್ತು. ಇತರರ ತಪ್ಪುಗಳನ್ನು ಹುಡುಕುವ ಬದಲು ತನ್ನದೇ ತಪ್ಪುಗಳನ್ನು ಅರಿತುಕೊಳ್ಳುವ ಮತ್ತು ಜನರ ಮನಸ್ಸನ್ನು ಓದುವ ಮಹಾನ್ ಗುಣ ಆತನಲ್ಲಿತ್ತು. ಅಪಾರ ಶಕ್ತಿ ಮತ್ತು ಮಿತಿಯಿಲ್ಲದ ಕರುಣೆಯ ಅದ್ಭುತ ಸಂಗಮ ಆತನಾಗಿದ್ದ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಅದ್ಭುತ ಪ್ರಯಾಣದ ಕೊನೆಯಲ್ಲಿ ನಾವು ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆ ಇದೆ. ಕೇವಲ ರಾಕ್ಷಸರನ್ನು ಸಂಹರಿಸುವುದು ಅಥವಾ ಶಿವನ ಬಿಲ್ಲನ್ನು ಮುರಿಯುವುದು ಮಾತ್ರ ನಾಯಕತ್ವದ ಸಂಕೇತವೇ? ಖಂಡಿತ ಇಲ್ಲ ಅಲ್ವಾ? ಅಧಿಕಾರದ ಜೊತೆಗೆ ಕರುಣೆ, ಶಕ್ತಿಯ ಜೊತೆಗೆ ಪ್ರೀತಿಯನ್ನು ತೋರುವ ನೈಜ ಉದಾತ್ತತೆಯನ್ನ ರಾಮನ ಈ ಪಯಣ ನಮಗೆ ಕಲಿಸುತ್ತದೆ. ಶಕ್ತಿ ಮತ್ತು ದಯೆ ಎರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂಬ ಆಳವಾದ ಸತ್ಯವನ್ನು ಇದು ಅರಿವು ಮಾಡಿಸುತ್ತದೆ. ಈ ಮಹಾಕಾವ್ಯದ ಮೌಲ್ಯಗಳು ಇಂದಿಗೂ ಪ್ರಸ್ತುತವಾಗಿವೆ. ಈ ರೋಚಕ ವಿವರಣೆಯಲ್ಲಿ ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಕ್ಕೆ ಧನ್ಯವಾದಗಳು.